ಸಮಸ್ತ ಹೊಸಕೋಟೆ ತಾಲೂಕು ಜನಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸಕೋಟೆ ಮೇಲ್ಪೇಟೆ ಧರ್ಮರಾಯ ದೇವಸ್ಥಾನದ ಏನು ಕುಲಬಾಂಧವರಿದ್ದಾರೆ, ಸುಮಾರು 29 ವರ್ಷಗಳ ಹಿಂದೆ ನಮಗೆ ವಹಿಸಿಕೊಟ್ಟ ಈ ಮಕರ ಸಂಕ್ರಾಂತಿ ಗೋವುಗಳ ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಹಿರಿಯರ ಆಶೀರ್ವಾದದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಗೋ ಸೇವೆ, ಗೋವರ್ಧನ ಸೇವೆ. ಗೋಮಾತೆನಲ್ಲಿ ಸಾವಿರಾರು ದೇವರುಗಳು ಇರ್ತದಂತೆ. ಅಂದ್ರೆ ಅದಕ್ಕೆ ಪೂಜೆ ಮಾಡಿದ್ರೆ ಎಷ್ಟೋ ದೇವರುಗಳಿಗೆ ಪೂಜೆ ಮಾಡಿದಂತ ಪುಣ್ಯ. ಅಂತ ಗೋಮಾತೆಯ ಪೂಜಾ ಕಾರ್ಯಕ್ರಮ ಸುಮಾರು 29 ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ವರ್ಷ 30ನೇ ವರ್ಷ ವಿಶೇಷ ಕಾರ್ಯಕ್ರಮ. ಸುಮಾರು ಸಾವಿರಾರು ಹಸುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತದೆ. ಅದಕ್ಕೆ ಪಶು ಆಹಾರ ಅಂತಂದ್ರೆ ಬೂಸ ಮೂಟೆ, ಎಷ್ಟೇ ಹಸು ಬರಲಿ ಅಷ್ಟು ಹಸುಗಳಿಗೆ ಆ ಒಂದೊಂದು ಮೂಟೆ ಪಶು ಆಹಾರ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿಯಾಗಿ ಪಶುಗಳು ಅದರಲ್ಲಿ ಒಂದು 15 ಹಸುಗಳನ್ನ ಸೆಲೆಕ್ಷನ್ ಮಾಡಿ ಪಶುಗಳಿಗೆ ರ್ಯಾಂಪ್ ಶೋ ಇರುತ್ತೆ. ಅದರಲ್ಲಿ ಯಾವ್ದು ಫಸ್ಟ್, ಸೆಕೆಂಡ್, ಥರ್ಡ್ ಈ ತರ ಸುಮಾರು 15 ಬಹುಮಾನಗಳು ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಇರ್ಬೋದು, BN ಬಚ್ಚೇಗೌಡರು ಇರ್ಬೋದು, BV ಬೈರೇಗೌಡರು ಇರ್ಬೋದು, ಪ್ರತಿಭಾ ಮೇಡಮ್ ಅವ್ರು ಇರ್ಬೋದು, ಪ್ರತಿಯೊಬ್ರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಜನವರಿ 15ನೇ ತಾರೀಕು ಸೂ ಫ್ರಮ್ ಸೋ ಹೀರೋ ಆದ ಏನು ಒಂದು ರವಿ ಅಣ್ಣ ಅವ್ರು ಇರ್ಬೋದು, ಮತ್ತೆ ಡೈರೆಕ್ಟರ್ ಆದಂತ JP ಅಣ್ಣ ಅವ್ರು ಇರ್ಬೋದು, ಅವರಿಬ್ರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹೊಸಕೋಟೆಯಲ್ಲಿ ವಿವೇಕಾನಂದ ಯೋಗ ಕೇಂದ್ರದಲ್ಲಿ ಸುಮಾರು 20,000 ಜನಕ್ಕೆ ಉಚಿತವಾಗಿ ಯೋಗಾಭ್ಯಾಸ ಕಲಿಸಿಕೊಟ್ಟಂತ ಸುಮಾರು 63 ಜನ ಗುರುಗಳು ಸುಮಾರು 20,000 ಹೆಚ್ಚು ಜನಕ್ಕೆ ಯೋಗವನ್ನ ಕಲಿಸಿದ್ದಾರೆ. ಇನ್ನ ಕಲಿಸ್ತಾ ಇದ್ದಾರೆ. ಸ್ಕೂಲ್ಗಳು ನಡೀತಾ ಇದ್ದದೆ. ಅವ್ರನ್ನ 63 ಜನನು ಗುರುಗಳನ್ನ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ಬಾರಿ ವಿಶೇಷವಾಗಿ ಈ ಕಾರ್ಯಕ್ರಮ ಇರುತ್ತೆ. 14ನೇ ತಾರೀಕು ಮಕ್ಕಳಿಗೆ SLC ಮಕ್ಕಳಿಗೆ ಹೊಸಕೋಟೆ ಟೌನಿನ ಎಲ್ಲಾ SLC ಮಕ್ಕಳಿಗೆ ಕ್ವಿಜ್ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಶಾಲೆಗಳು ಇದರಲ್ಲಿ ಪಾಲ್ಗೊಳ್ತದೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನ 1 ಲಕ್ಷ, ಎರಡನೇ ಬಹುಮಾನ 50,000, ಮೂರನೇ ಬಹುಮಾನ 25,000. ಗೋಮಾತೆಯ ಕಾರ್ಯಕ್ರಮ, ಗೋವುಗಳ ಕಾರ್ಯಕ್ರಮ. ನಮ್ಗೆ ತಾಯಿ 1 ವರ್ಷ 2 ವರ್ಷ ಹಾಲು ಕೊಟ್ರೆ ಆ ಗೋವು ನಮಗೆ ಸಾಯವರೆಗೂ ಹಾಲು ಕೊಡುತ್ತೆ. ಅದು ನಮ್ ತಾಯಿ ತರನೇ. ಆ ತಾಯಿಯ ಕಾರ್ಯಕ್ರಮ, ಅಮ್ಮನ ಕಾರ್ಯಕ್ರಮ. ಈ ಅಮ್ಮನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವದಿಸಿ ತಾವೆಲ್ಲ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ.